ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಒಳ ಮೀಸಲಾತಿ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿದೆ. 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸದೆ ನೇಮಕಾತಿ ಮಾಡಲು ಸರ್ಕಾರ ನಿರ್ಧರಿಸಿರೋದು ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಪರ ವಿರೋಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವ ಕೆಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿರುವುದು ಈಗ ಭಾರಿ ಸಂಚಲನ ಮೂಡಿಸಿದೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರವು ಅನುಸರಿಸ್ತಾ ಇರುವ ವಿಳಂಬ ಧೋರಣೆಯ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರ ಸಮಾಲೋಚನೆ ಕುತೂಹಲ ಮೂಡಿಸಿದೆ. ಆದರೆ ನಮ್ಮಲ್ಲಿ ಯಾವುದೇ ಗೊಂದಲ ಭಿನ್ನಾಭಿಪ್ರಾಯ ಇಲ್ಲ ಅಂತ ಪರಮೇಶ್ವರ್ ಅವರು ಮತ್ತು ಮುನಿಯಪ್ಪ ಹೇಳಿದ್ದಾರೆ. ಇವತ್ತು ನಾವು ಏನು 665 ಅಂತ ಮಾಡಿದ್ದೋ ಅದನ್ನು ನಾವೀಗ 50% ಇಳಿಸಿದ ಮೇಲೆ ಯಾವ ರೀತಿ ಪ್ರಪೋರ್ಷನೇಟ್ ಆಗಿ ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಅದನ್ನು ವರ್ಕೌಟ್ ಮಾಡಬೇಕು. ಇದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ. ನಮ್ಮಲ್ಲೇ ಆಗಲಿ ಅವರಲ್ಲಾಗಲಿ ಯಾವುದೇ ವ್ಯತ್ಯಾಸವನ್ನು ನಾವು ಮಾಡಿಕೊಂಡಿಲ್ಲ. ಟೆಕ್ನಿಕಲ್ ಆಗಿ ಒಂದಿಷ್ಟು ರೋಸ್ಟರ್ ಸಿಸ್ಟಮನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪ್ರಮೋಷನ್ಸ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಆಗಬಾರ್ದು ಅಂತೇಳಿ ನಾವು ಇನ್ನೂ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ. ಅದನ್ನು ಬಗೆಹರಿಸ್ಕೊಂಡ್ಮೇಲೆ ಬಹುಶಃ ಸದ್ಯದಲ್ಲೇ ಮುಂದಿನ ಕ್ಯಾಬಿನೆಟ್ಟಲ್ಲಿ ಅಷ್ಟರಲ್ಲಿ ತೀರ್ಮಾನ ಮಾಡ್ತೀವಿ, ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಇಂಟರ್ನಲ್ ವಿಷಯವನ್ನು ನಾವು ಕುಂತ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿ ಮಾಡಿಕೊಂಡು ಜಾರಿ ಮಾಡೋಣ. ಬಟ್ 56,000 ಇರೋದರಲ್ಲಿ ಯಾವ ರೀತಿ ಅಳವಡಿಸ್ಬೇಕು ಏನು ಅನ್ನೋದನ್ನು ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ತೀರ್ಮಾನ ತಗೊಳ್ತಾರೆ. ಆ ರೋಸ್ಟರ್ ಏನಿದೆ ಅದನ್ನು ಸ್ವಲ್ಪ ಸರಿ ಮಾಡಬೇಕಾಗ್ತದೆ. ಮತ್ತು 665 ಪ್ರಪೋರ್ಷನೇಟಾಗಿ 15 ಬಂದಾಗ ಅದು 2% ನಾವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಎಲ್ಲರೂ ಸರ್ವಸಮ್ಮತಿ ಇದೆ, ಇದರಲ್ಲೇನು ಗೊಂದಲ ಇಲ್ಲ. ನಮಗೆ ಇವರ ಮಾರ್ಗದರ್ಶನದಲ್ಲಿ ಹೋಮ್ ಮಿನಿಸ್ಟ್ರೇ ಎಲ್ಲ ತೀರ್ಮಾನಗಳು ಮಾಡ್ತಾರೆ. ಅವ್ರ ಮನೆಯಲ್ಲಿ ಕುಂತ್ಕೊಂತೀವಿ, ನಾಳೆನೂ ಅವ್ರ ನೇತೃತ್ವದಲ್ಲಿ ಎಲ್ಲ ಫೈಸಲು ಮಾಡ್ಕೊತೀವಿ. ಏನು ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ. ಅವ್ರ ಮಾತಲ್ಲೇ ಭಿನ್ನಾಭಿಪ್ರಾಯ ಇದೆ. ಹೇಳಿಕೆಯಲ್ಲಿ ನೋಡಿ, ಈಗ ಹೇಳಿಕೆ ಏನ್ ಕೊಟ್ರು ಪರಮೇಶ್ವರ್ ಅವರು, ನಾವು 50% ಮಾಡ್ತೀವಿ ಅಂತಂದ್ರು. ಆಯ್ತಾ, 50% ಅಲ್ಲಿ ನಾವು ಒಳ ಮೀಸಲಾತಿ ಅಳವಡಿಸ್ತಿಲ್ಲ ಅಂತ ಇವ್ರು ಹೇಳಲಿಲ್ಲ. ಒಳ ಮೀಸಲಾತಿ ಅಳವಡಿಸಿದರೆ ರೋಸ್ಟರ್ ಪದ್ಧತಿಯಲ್ಲಿ ಹೇಗೆ ವರ್ಕೌಟ್ ಮಾಡಬೇಕು ಅಂತ ಇನ್ನು ಸಚಿವರು ನೋಡಿ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಮುನಿಯಪ್ಪನವರು ತುಂಬಾ ಏರು ಧ್ವನಿಯಲ್ಲಿ ಮಾತಾಡಿದ್ರು ಅಂತ. ಈಗ ಎಡಗೈ ಮತ್ತು ಬಲಗೈ ಒಳ ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ವಿಚಾರದಲ್ಲಿ ಒಳ ಮೀಸಲಾತಿ. ಸೊ ಈಗ ಎಡಗೈ ಕಡೆಯಿಂದ ಮುನಿಯಪ್ಪ ಒಬ್ಬರೇ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರೋದು. ಅದರ್ವೈಸ್ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ. ಸೊ ಈ ಕಡೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದಾರೆ. ಬಟ್ ಇವರೆಲ್ಲರಿಗೂ ಟಕ್ಕರ್ ಕೊಡ್ತಾ ಇರೋದು ಮುನಿಯಪ್ಪ ಒಬ್ಬರೇ. ಸೊ ಮುನಿಯಪ್ಪ ಅವರನ್ನ ಓಲೈಸುವಂತ ತಂತ್ರವನ್ನ ಇವ್ರು ಮಾಡ್ತಾ ಇದ್ದಾರೆ. ಬಟ್ ಮುನಿಯಪ್ಪ ಅವರು ಬಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಮುನಿಯಪ್ಪ ಅಷ್ಟೇ ಅಲ್ಲ, ಮುನಿಯಪ್ಪ ಅವರನ್ನ ಬೆಂಬಲಿಸುವಂತ ಮತ್ತು ಅವರ ಆಸೆಯ ಕಂಗಳಿಂದ ನೋಡ್ತಾ ಇರುವಂತ ಅತಿ ದೊಡ್ಡ ಸಮುದಾಯ ಅವರ ಜೊತೆಗೆ, ಅತಿ ದೊಡ್ಡ ಸಮುದಾಯ ಅವ್ರ ಜೊತೆಗೆ ಇದೆ. ಈಗ ಎಸ್ಪೆಷಲಿ ಮಾದಿಗ ಸಮುದಾಯ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಏನು ಅಂತಂದ್ರೆ, ನೀವು ಈಗ ತರಾತುರಿಯಲ್ಲಿ ಈ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ರು ಅಂತ ನೀವು 56% ಮಾಡಕ್ಕಾಗಲ್ಲ. ಬಿಕಾಸ್ ಅದು ಕೋರ್ಟ್ ಅಲ್ಲಿ ಇದೆ, ಇನ್ನು ಅಲ್ಲಿ ತೀರ್ಮಾನ ಬಾಕಿ ಇದೆ. ಸೊ ನೀವು 50% ಮಿತಿಯಲ್ಲೇನೆ ನೀವು ಈಗ ನೇಮಕಾತಿ ಮಾಡ್ತೀರಿ ಅನ್ನೋದಾದ್ರೆ 50% ಅಲ್ಲಿ ನೀವು ಒಳ ಮೀಸಲಾತಿ ಹಾಕ್ರಿ ಅಂತ ಮುನಿಯಪ್ಪ ಅವ್ರು ಹೇಳ್ತಾ ಇರೋದು. ಸೊ ಒಳ ಮೀಸಲಾತಿ 50% ಒಳಗಡೆ ಈಗ 56,000 ಹುದ್ದೆಗಳಿಗೆ ಹಾಕಿಬಿಟ್ರೆ ಬಹಳ ರೋಸ್ಟರ್ ಸಿಸ್ಟಮ್ ಪ್ರಕಾರ ರೈಟ್ ಅಲ್ಲಿ ಇರೋರ್ಗೆ ಅನ್ಯಾಯ ಆಗುತ್ತೆ ಅನ್ನೋದು ಇವರ ವಾದ. ಆದ್ರೆ ಮುನಿಯಪ್ಪ ಅವ್ರು ಹೇಳೋದು, ರೋಸ್ಟರ್ ಸಿಸ್ಟಮ್ ಅಲ್ಲಿ ಏನಾದ್ರೂ ನಮ್ಗೆ ಏನ್ ಬೇಕೋ ಬದಲಾವಣೆಗಳನ್ನ ಮಾಡೋಣ, ಬಟ್ ಒಳ ಮೀಸಲಾತಿ ಹಾಕ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಸೊ ಈಗ ಮುನಿಯಪ್ಪ ಅವ್ರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ, ಸಮುದಾಯದ ಹೊರೆ ಇದೆ ಅವ್ರ ತಲೆ ಮೇಲೆ. ಅವರು ಈ ವಿಚಾರದಲ್ಲಿ ಅವ್ರ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಕ್ಯಾಬಿನೆಟ್ ಅಲ್ಲಿ ರೈಟ್ ಪವರ್ ಜಾಸ್ತಿ ಇದೆ, ಲೆಫ್ಟ್ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಮೊನ್ನೆ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು ಕೂಡ ಪ್ರತಿಭಟನೆ ಮಾಡಿದ್ರು, ಅನ್ಯಾಯ ಆಗಕ್ ಬಿಡ್ಬೇಡಿ ಅಂತ. ನೋಡೋಣ ಇವರು ವಯಾ ಮೀಡಿಯಾ ಯಾವ ನಿರ್ಧಾರಕ್ಕೆ ಬರ್ತಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡಿಸಿಷನ್ ತಗೊಳ್ತಾರೆ ಅಂತೆ. ಸೊ ಅಲ್ಲಿವರೆಗೆ ಇದು ನಡೀತಾ ಇರುತ್ತೆ. ಬಟ್ ನಡೀಬೇಕು. ಈ ತರ ನಡೆದ್ರೇನೆ ಒಂದು ಒಳ್ಳೆ ತೀರ್ಮಾನಕ್ಕೆ ಬರಕ್ ಸಾಧ್ಯ, ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ, ಸಾಮಾಜಿಕ ನ್ಯಾಯ ಸರಿಯಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ.